ಮಾಂಗಲ್ಯ ಧಾರಣೆಗೂ ಮುನ್ನ ವರನ ತಂದೆ ಸಾವು. ಮಗನ ಮದುವೆ ಕಣ್ತುಂಬಿಕೊಳ್ಳುವಂಥ ಮುನ್ನವೇ ದುರಂತ ಅಂತ್ಯ ಅಂತೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನುವಂಥ ಗಾದೆ ಕೂಡ ಇದೆ. ವ್ಯಕ್ತಿಯೊಬ್ಬ ತನ್ನ ಮಗನ ಮದುವೆಗಾಗಿ ಓಡಾಡಿ ಎಲ್ಲ ಸಿದ್ಧತೆ ಮಾಡಿದ್ದ. ಕಳೆದ ಹಲವು ದಿನಗಳಿಂದ ಲವಲವಿಕೆಯಿಂದಲೇ ಓಡಾಡಿಕೊಂಡು ಮಗನ ಮದುವೆ ಕಾರ್ಯಗಳನ್ನು ಮಾಡಿ ಮುಗಿಸಿದ. ಇನ್ನೇನು ಮಗ ಮದುವೆಗೆ ತಾಳಿ ಕಟ್ಟಬೇಕು ಎನ್ನುವಾಗಲೇ ತಂದೆ ದುರಂತ ಸಾವು ಕಂಡಿದ್ದಾರಂತೆ. ಇನ್ನು ಮದುವೆ ಸಂಭ್ರಮದಲ್ಲಿದ್ದಂಥ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಅದು ನಡೆದಿರುವಂಥದ್ದು ರಾಯಚೂರಿನಲ್ಲಿ. ಮಾಂಗಲ್ಯ ಧಾರಣೆಗೂ ಕೆಲವೇ ಗಂಟೆಗಳು ಇರುವಾಗ ವರನ ತಂದೆ ಹೃದಯಾಘಾತದಿಂದ ನಿಧನರಾಗಿರುವಂಥ ಘಟನೆ ರಾಯಚೂರಿನ ಸಿಂಧನೂರಿನಲ್ಲಿ ನಡೆದಿದೆ. ಇನ್ನು ಸಿಂಧನೂರಿನ ಗಂಗಾನಗರದ 55 ವರ್ಷದ ಶರಣಯ್ಯ ಸ್ವಾಮಿ ಇವರು ಲವಲವಿಕೆಯಿಂದನೇ ಓಡಾಡಿ ಎಲ್ಲ ಮದುವೆ ಕಾರ್ಯಗಳು ಮಾಡಿ ವರ ತಾಳಿ ಕಟ್ಟೋಕೆ ಎಕ್ಸಾಕ್ಟ್ಲಿ 1-2 ಗಂಟೆಗಳ ಹಿಂದೆ ಶರಣಯ್ಯ ಸ್ವಾಮಿ ಇಹಲೋಕ ತ್ಯಜಿಸಿದ್ದಾರಂತ. ಇನ್ನು ಮದುವೆಯ ಮನೆಯಲ್ಲಿ ಸೂತಕ ಛಾಯೆ ಅಷ್ಟೇ ಆವರಿಸದಲ್ಲದೆ ಎಲ್ಲರೂ ಒಂಥರ ದಿಗ್ಭ್ರಾಂತರಾಗಿಬಿಟ್ಟಿದ್ದಾರೆ. ಹೃದಯವಿ ಶರಣಯ್ಯ ಸ್ವಾಮಿ ಪುತ್ರನ ಮದುವೆಯನ್ನು ಸಿಂಧನೂರು ನಗರದ ಜೈನ್ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಯೋಜಿಸಿದ್ರಂತೆ. ಇನ್ನು ಆದರೆ ದುರ್ದೈವ, ನಾವೊಂದು ಮಾಡಿದ್ರೆ ದೇವರೊಂದು ಮಾಡ್ತಾರಂತಾರಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತಾರಲ್ಲ, ಆ ಟೈಪು. ಒಂದೆಡೆ ಮದುವೆ ಸಂಭ್ರಮದ ಸಡಗರ, ಮತ್ತೊಂದೆಡೆ ಮನೆಯ ಯಜಮಾನನ ಅಕಾಲಿಕ ಸಾವು. ಸೊ ಈ ಪರಿಸ್ಥಿತಿಯನ್ನು ಎದುರಿಸಲಾಗಿದೆ. ಕುಟುಂಬದ ಸದಸ್ಯರು ಆಘಾತಕ್ಕೆ ಒಳಗಾಗಿದ್ದಾರೆ. ಮತ್ತು ಬಳಿಕ ಜೈನ ಕಲ್ಯಾಣ ಮಂಟಪದಲ್ಲಿ ನೆರವೇರಬೇಕಾಗಿದ್ದಂಥ ಮದುವೆನ ರದ್ದುಗೊಳಿಸಲಾಗಿದೆ. ಸೊ ಹಿಂಗಾದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ಯಾಕಂದರೆ ನಾವು ನೋಡ್ತೀವಿ, ಏನಪ್ಪ ಹಿಂಗಾಯ್ತು ಅಂತೇಳಿ ಸ್ವಲ್ಪ ಹೊತ್ತು ವಿಚಾರ ಮಾಡ್ತೀವಿ, ಆಮೇಲೆ ಮರೆತು ಬಿಡ್ತಾರೆ ಪಬ್ಲಿಕ್. ಆದರೆ ಅವ್ರ ಕುಟುಂಬಕ್ಕೆ ಹಂಗಲ್ಲಲ್ಲ. ಈ ಥರ ಮದುವೆ ಆಗೋವಾಗ ನಮ್ಮ ತಂದೆ ಹಿಂಗಾದ್ರು ಅಂತ ಆ ನೋವು, ನಮ್ಮ ತಂದೆ ಹಿಂಗಾಗ್ಬಿಟ್ರಂತ ಆ ವರನಿಗೂ ಇರುತ್ತೆ, ಮತ್ತು ಆಮೇಲೆ ಆ ವಧುವು ಕೂಡ ನಮ್ಮ ಮಾವ ಹಿಂಗಾಗ್ಬಿಟ್ರಂತ ಇರುತ್ತೆ. ಮತ್ತು ಅವ್ರ ಮದುವೆ ನಡೀತೋ ಅಥವಾ ಬೇರೆಯವ್ರ ಜೊತೆ ಅವ್ರ ಮಗನ ಮದುವೆ ನಡೀತೋ ಮುಂದಿನ ದಿನಮಾನದಲ್ಲಿ ಏನನ್ನೋದು ಗೊತ್ತಾಗಬೇಕಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ತಿಳಿಸ್ಬೋದು. ಈ ಘಟನೆ ನಿಜವಾಗ್ಲೂ ನಡೆದಿರುವಂಥ ಘಟನೆ ಇದು.